ಬರೀ ಏನು ಅನ್ಕೊಳಂಗಿಲ್ಲ ಗೈಸ್. ಆಮೇಲೆ ನಾವು ಬಂದ್ವಿ ಊಟ ಮಾಡಕಂತ ಗೈಸ್. ಈ ಕಡೆ ನಿಂತ್ಕೊಂಡು ಊಟ ಮಾಡ್ತಿದ್ವಿ. ಯಾರಾದ್ರೂ ನಮ್ಗೆ ಬಡ್ಸೋರ್ ಅಂತ ಅನ್ಕೊಂಡ್ಬಿಟ್ರೆ ನಮ್ದಂತೂ ಕತೆ ಮುಗ್ದೇ ಹೋಯ್ತು ಗೈಸ್. ಯಾಕಂದ್ರೆ ಇಲ್ಲಿ ನಿಂತ್ಕೊಂಡು ಊಟ ಮಾಡ್ತಿದ್ವಲ್ವಾ, ಅದಕ್ಕೆ ಗೈಸ್ ಇವ್ರು ಬಿಟ್ಟು ಊಟ ತಿಂದಿದ್ದು ಜಾಸ್ತಿ ಆಯ್ತು ಅನ್ಸುತ್ತೆ. ಅದಕ್ಕೆ ಏನೋ ಪ್ಲಾನಿಂಗ್ ಆಗ್ತಾರೆ ನೋಡಿ. ಯಾರ ಕಡೆಯಿಂದ? ಗೈಸ್ ಇವ್ರದೇ ಫಂಕ್ಷನ್ ಬಂದ್ಬಿಟ್ಟು ಇವ್ರಿಗೆ ಅದೇನ್ ಮಾಡ್ತಾವ್ರೋ ನಂಗಂತೂ ಗೊತ್ತಿಲ್ಲ ಗೈಸ್. ಜಾಮೂನ್ ತಕೊಂಡವ್ರೆ, ಅದ್ರಲ್ಲಿ ಏನೇನ್ ಹಾಕ್ತಾವ್ರೋ ನಂಗಂತೂ ಗೊತ್ತಿಲ್ಲ. ಇಲ್ಲಿ ನೋಡಿ ಸಾಲ್ಟ್ ಹಾಕ್ತಾವ್ರೆ. ಬಾಪ್ರೆ, ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇವ್ರಿಗೆ ಏನು ಇಲ್ಲ, ತಿಂದಿದ್ದು ಜಾಸ್ತಿ ಆಗೈತೆ, ಅದಕ್ಕೆ ಏನೋ ಮಾಡ್ತಾವ್ರೆ ಗೈಸ್. ಸಾಲ್ಟ್ ಹಾಕ್ಬಿಟ್ಟು ಏನ್ ಹುಡುಗನ್ ತಿನ್ಸ್ತಾವ್ರ ಇಲ್ಲ ಹುಡುಗಿಗೆ ತಿನ್ಸ್ತಾವ್ರ ನಂಗಂತೂ ಗೊತ್ತಿಲ್ಲ. ಯಾರಿಗಾದ್ರೂ ತಿನ್ಸ್ಲಿ ಗೈಸ್, ನಮ್ಗೇನು ನಾವು ನಿಂತ್ಕೊಂಡು ಮಜಾ ಮಾಡೋಣ ಬನ್ನಿ ಗೈಸ್. ಹೋಗ್ತಾವ್ರೆ ಇವಾಗ. ಪಾಪ ಯಾರ ಕತೆ ಏನಾಯ್ತು ನಂಗಂತೂ ಗೊತ್ತಿಲ್ಲ. ನೋಡೋಣ ಬನ್ನಿ ನಮ್ಗೆ ಏನಾಗ್ತೈತೆ. ಆದ್ರೂ ನಂಗನ್ಸುತ್ತೆ ಹುಡುಗನ್ಗೆ ತಿನ್ನಿಸ್ತವ್ರ ಅಂತ. ಹುಡುಗನ್ ತಿನ್ಸ್ರೆ ಹುಡುಗನ್ ಕತೆ ಅಂತೂ ಗೈಸ್. ಇವ್ರ ಪ್ಲಾನಿಂಗ್ ನೋಡಿ ಹೆಂಗೈತೆ ಅಂತ. ಹೋಗ್ಬಿಟ್ಟು ಮೊದ್ಲು ಹುಡುಗಿಗೆ ತಿನ್ನಿಸ್ತವ್ರೆ. ಯಾಕೆ ಹೇಳಿ, ಡೌಟ್ ಬರಬಾರ್ದು ಅಂತ. ಎಷ್ಟು ಡೌಟ್ ಬರಬಾರ್ದು ಅನ್ನೋ ರೇಂಜಿಗೆ ಮಾಡ್ತಾವ್ರೆ ಗೈಸ್ ಇವರು. ಗೈಸ್ ಇವಾಗ ಹುಡುಗನ್ ತಿನ್ನಕಸ್ತವ್ರೆ. ಪಾಪ ಹುಡುಗ ಕೂಡ ಹುಡುಗಿ ನಂಬಿಟ್ಟು ತಿಂತವ್ರೆ. ಮೋಸ ಅಂತೂ ಆಗೋಯ್ತು. ಗೈಸ್ ಇವಾಗ ಹುಡುಗನ ಗತಿ ಅಂತೂ ಹೆಂಗಾಗೈತೆ ಅಂದ್ರೆ, ಈ ಕಡೆ ನಿಂತ್ಕೊಳ್ಳೋಕು ಆಗ್ತಾ ಇಲ್ಲ, ಈ ಕಡೆ ಹೋಗೋಕು ಆಗ್ತಾ ಇಲ್ಲ ಅನ್ನೋ ರೇಂಜ್ಗೆ ಆಗ್ಬಿಟ್ಟೈತೆ ಗೈಸ್. ಇವ್ರು ಮಾತ್ರ ಮಜಾ ಮಾಡ್ತವ್ರೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಇನ್ನೂ ಒಂದ್ ತಗೊಳಕ್ ಹಚ್ತವ್ರೆ. ಹುಡುಗ ಮಾತ್ರ ತುಂಬಾ ಟ್ಯಾಲೆಂಟೆಡ್. ಯಾಕೆ ಹೇಳಿ, ಇಲ್ಲಿಂದ ಹೊಂಟೆ ಹೋಗ್ಬಿಟ್ರು. ಇಲ್ಲಿ ನೋಡಿ ಇನ್ನೊಂದ್ಸಲ ಮೋಸ ಹೋಗಲ್ಲ ಅಂತ ಇಲ್ಲಿಂದ ಹೊಂಟೆ ಬಿಟ್ರು ಗೈಸ್. ಆದ್ರೆ ಅದ್ರಲ್ಲಿ ಇರೋದೇ ಒಂದ್ರಲ್ಲೇ ಇತ್ತು ಸಾಲ್ಟ್ ಗೈಸ್. ಅವ್ರಿಗೇನ್ ಗೊತ್ತು ಪಾಪ. ಗೈಸ್ ಒಳಗಡೆ ಅಷ್ಟೊಂದ್ ಕಿತಾಪತಿ ಮಾಡ್ಬಿಟ್ಟು ಇವಾಗ ಹೊರಗಡೆ ಬಂದು ನಿಂತ್ಕೊಂಡವ್ರೆ ಗೈಸ್. ಎಲ್ರು ಸಾಕಾಯ್ತು ಅನ್ಸುತ್ತೆ ಮದ್ವೆ ಮಾಡ್ಬಿಟ್ಟು. ಅದಕ್ಕೆ ಎಲ್ರು ಹೋಗಕ್ಕಂತ ಬಂದ್ ನಿಂತ್ಕೊಂಡವ್ರೆ. ನಾವು ಕೂಡ ಹೋಗೋಣ ಗೈಸ್. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗುವ. ನಿಮ್ಗೆ ವ್ಲಾಗ್ ಎಲ್ಲ ಹೆಂಗ್ ಅನ್ಸ್ತಂತ ಕಮೆಂಟ್ ಅಲ್ಲಿ ತಿಳಿಸಿ. ಇವತ್ತಿನ ವ್ಲಾಗ್ ಇಷ್ಟ ಅಂತ ಹೇಳ್ತಾ ಮುಂದಿನ ವ್ಲಾಗ್ ಅಲ್ಲಿ ಸಿಗುವ. ಮತ್ತೆ ಬಾಯ್.